ನಮಸ್ಕಾರ ಎಲ್ರಿಗೂ ಸಿಂಪಲ್ ವೆನ್ನೆಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕ್ರ್ಯಾಬ್ ಫ್ರೈ ಅಥವಾ ಏಡಿ ಫ್ರೈನ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನ ಕ್ರ್ಯಾಬ್ ಗೀ ರೋಸ್ಟ್ ಅಂತಲೂ ಹೇಳ್ತಾರೆ ಅಥವಾ ಕ್ರ್ಯಾಬ್ ಡ್ರೈ ರೋಸ್ಟ್ ಅಂತನಾದರೂ ಹೇಳ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ. ಇದನ್ನ ಸಿಂಪಲ್ಲಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ. ಎಕ್ಸ್ಟ್ರಾ ಮಸಾಲೆಗಳನ್ನ ಯೂಸ್ ಮಾಡ್ಕೊಂಡಿಲ್ಲ, ಮನೆಯಲ್ಲೇ ಮಸಾಲೆಗಳನ್ನ ಹೇಗೆ ಮಾಡೋದು ಅಂತ ಮಾಡಿರೋ ಮಸಾಲೆನ ಯೂಸ್ ಮಾಡ್ಕೊಂಡು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ 2 kg ಆಗೋಷ್ಟು ಏಣಿನ ತೊಗೊಂಡಿದ್ದೀನಿ. ಎಲ್ಲ ಎಣ್ಣೆನೂ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಕಾಳುಗಳು ಮತ್ತು ಹೊಟ್ಟೆ ಭಾಗನ ಸಪ್ರೇಟ್ ಮಾಡಿ ನಾನಿಲ್ಲಿ ತೊಗೊಂಡಿದ್ದೀನಿ. ನೋಡಿ, ಏಡಿನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇಲ್ಲಿ ನಾನು ತೊಗೊಂಡಿದ್ದೀನಿ. ಈ ಏಡಿಗೆ ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಅರಿಶಿನ ಪುಡಿನ ಹಾಕಿ ನೆನೆಸಿಟ್ಟಿದ್ದೀನಿ. ಏನಕ್ಕೆ ಅಂದರೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋರ್ಗೂ ಸ್ವಲ್ಪ ನೆನಿಲಿ ಅಂತ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಳ್ಬೇಕು. ಇನ್ನು ಈ ಥರ ದೊಡ್ಡ ದೊಡ್ಡ ಕಾಳುಗಳಿರುತ್ತಲ್ಲ, ಅದನ್ನ ಸ್ವಲ್ಪ ಕುಡ್ಕೋಬೇಕು. ಅಂದರೆ ಒಂದು ಸರಿ ಇದನ್ನ ಕುಡ್ಕೋಬೇಕು ಅಥವಾ ಜಜ್ಕೋಬೇಕು. ಅವಾಗ ಇದರೊಳಗೆ ಮಸಾಲೆ ಎಲ್ಲ ಹೋಗಿ ಇನ್ನೂ ಚೆನ್ನಾಗಾಗುತ್ತೆ. ನೀವು ಮಾಡೋ ರೋಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ 1-2 ಸರಿ ಈ ಥರ ದೊಡ್ಡ ದೊಡ್ಡ ಕಾಳುಗಳಿರುತ್ತಲ್ಲ ಅದನ್ನು ತೊಗೋಬೇಕು, ಸಣ್ಣ ಕಾಳೆಲ್ಲ. ಇನ್ನು ಸಾಂಬಾರು ಮಾಡ್ಬೇಕಾದ್ರೆ ಸಣ್ಣ ಕಾಳುಗಳನ್ನ ಕಂಪ್ಲೀಟಾಗಿ ರುಬ್ಕೊಂಡು ತೊಗೊತಾರೆ. ನಾನಿಲ್ಲಿ ಸಾಂಬಾರು ಮಾಡ್ತಿಲ್ಲ, ಬರೀ ಗೊಜ್ಜನ್ನು ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ದೊಡ್ಡ ದೊಡ್ಡ ಕಾಳುಗಳನ್ನ ಬರೀ ಹಿಂಗೆ ಒಂದು ಸರಿ ಈ ಥರ ಕುಟ್ಕೊಂಡು ತೊಗೊತಾ ಇದ್ದೀನಿ. ನೀವು ಎಷ್ಟು ದೊಡ್ಡ ಕಾಲಿದೆ ಅಷ್ಟು ದೊಡ್ಡ ಕಾಳನ್ನು ಈ ಥರ ಒಂದು ಸರಿ ಈ ಥರ ಕುಟ್ಕೊಂಡು ತಗೊಳ್ಳಿ. ನೋಡಿ, ಹಿಂಗೆ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಹೆಂಗೆ ಕುಟ್ಟಿರಬೇಕು ಅಂದರೆ ಈ ಥರ ಓಪನ್ ಆಗಿರಬೇಕು. ಅದರೊಳಗೆಲ್ಲ ಮಸಾಲೆ ಹಿಡಿದು ತಿನ್ನೋಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ಮತ್ತು ಮಸಾಲೆನೂ ಸಹ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಮಸಾಲೆನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದು ಏನು ತುಂಬ ದೊಡ್ಡ ವಿಷಯ ಅಲ್ಲ, ತುಂಬ ಸಿಂಪಲ್ಲು. ಸ್ವಲ್ಪ ಚಕ್ಕೆ ಲವಂಗ, 1 ಸ್ಪೂನ್ ಸೋಂಪು, 1 ಸ್ಪೂನ್ ಜೀರಿಗೆ ಮತ್ತು 1 ಸ್ಪೂನ್ ಕಾಳುಮೆಣಸು ತೊಗೊಂಡಿದ್ದೀನಿ. ಮತ್ತು ಇದ್ರ 2-3 ಸ್ಪೂನು ಧನಿಯಾ ಕಾಳನ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಇಷ್ಟೇ ಇದು ಮಸಾಲೆಗೆ ತಗೊಳ್ಳೋ ಅಂಥದ್ದು. ಇನ್ನು ಇದನ್ನೆಲ್ಲನೂ ನಾವು ಇಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಯಾವುದೇ ಎಣ್ಣೆನೂ ನಾನೆಲ್ಲ ಹಾಕ್ಕೊತಾ ಇಲ್ಲ. ಹಾಗೇ ಎಲ್ಲನೂ ಸ್ವಲ್ಪ ಹಾಗೆ ಬಿಸಿ ಮಾಡ್ಕೋಬೇಕು. ಮೊದಲು ಧನಿಯಾ ಕಾಳುಗಳನ್ನ ನಾವಿಲ್ಲಿ ಬಿಸಿ ಮಾಡ್ಕೊಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ಮೊದಲು ಧನಿಯಾ ಕಾಳನ್ನ ಹಾಕ್ಕೊಂಡು 1-2 ಸರಿ ಸಣ್ಣ ಉರಿನಲ್ಲಿ ಇವನ್ನೆಲ್ಲ ರೋಸ್ಟ್ ಮಾಡ್ಕೊಬೇಕು. ತುಂಬ ಮೀಡಿಯಮ್ ಉರಿಲಿ ಅಥವಾ ಸಣ್ಣ ಉರಿಲಿ ಮಾಡ್ಕೊಬೇಕು. ಧನಿಯಾ ಕಾಳು ಸ್ವಲ್ಪ ಬಿಸಿಯಾಗಿ ಅದ್ರ ಸ್ಮೆಲ್ ಬಂದಮೇಲೆ ನಾನಿಲ್ಲಿ ಕಾಳುಮೆಣಸು ಮತ್ತು ಜೀರಿಗೆನ ಹಾಕ್ಕೊಂಡಿದ್ದೀನಿ. ನೋಡಿ, ಕಾಳುಮೆಣಸು ಜೀರಿಗೆನ ಹಾಕ್ಕೊಂಡಾಗ ಆಲ್ರೆಡಿ ತವ ಬಿಸಿಯಾಗಿರುತ್ತೆ. ಸೊ ಅದು ಹಾಕಿದ ತಕ್ಷಣ ಬೇರೆ ಇದು ಯಾವುದಿರುತ್ತೆ ಅದನ್ನು ಹಾಕ್ಕೋಬೇಕಾಗುತ್ತೆ. ಅದಾದಮೇಲೆ ನಾನು ಸೋಂಪು ಮತ್ತು ಚಕ್ಕೆ ಲವಂಗನ ಹಾಕ್ಕೊಂಡು ಅದನ್ನು ಸಹ ಒಂದು ಸ್ವಲ್ಪ ಬಿಸಿ ಆಗೋವರೆಗೂ ಈ ಥರ ಹುರಿದ್ಕೊಬೇಕು. ಇನ್ನು ಕಂಪ್ಲೀಟಾಗಿ ಹುರ್ಕೊಬೇಕು. ಇದ್ರದ್ದು ಸ್ಮೆಲ್ಲೆಲ್ಲ ಆಚೆ ಬಂದಾಗ ಇದನ್ನು ತೆಗೆದುಬಿಟ್ಟು ಈ ಥರ ಒಂದು ಪ್ಲೇಟಲ್ಲಿ ಈ ಥರ ಹಾರಾಕ್ತಿದ್ದೀನಿ. ಆವಾಗ ಬೇಗ ಇದು ತಣ್ಣಗಾಗಲಿ ಅಂತ. ನೋಡಿ, ಈ ಥರ ಮಾಡಿದ್ರೆ ಬೇಗ ತಣ್ಣಗಾಗುತ್ತೆ. ಇದನ್ನ ಕಂಪ್ಲೀಟಾಗಿ ಪೌಡ್ರ್ ಮಾಡ್ಕೊಬೇಕು. ಇನ್ನು ಗೊಜ್ಜನ್ನ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ. ನೋಡಿ, ನಾನು ಅಲ್ಲಿ ಒಂದು ಬಾಣಲಿ ತಗೊಂಡು ಅದಕ್ಕೆ 3-4 ಸ್ಪೂನ್ ಎಣ್ಣೆನ ತೊಗೊಂಡಿದ್ದೀನಿ. ನೀವು ತುಪ್ಪನಾದರೂ ಹಾಕ್ಬೋದು ಅಥವಾ ಬೆಣ್ಣೆನಾದರೂ ಹಾಕ್ಬೋದು. ತುಪ್ಪ ಹಾಕಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದು 4-5 ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು 3-4 ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿಲ್ಲ, ಹಾಗೆ ತೊಗೊಂಡಿದ್ದೀನಿ. ಅವೆರಡನ್ನೂ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ 2 ಕಪ್ ಆಗೋಷ್ಟು ಈರುಳ್ಳಿನ ಕಂಪ್ಲೀಟಾಗಿ ರುಬ್ಕೊಂಡು ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ನಾನು ಯಾವುದೇನೇ ಆಗಲಿ ಹೆಚ್ಕೊಂಡಿರೋದು ತೊಗೊತಾ ಇಲ್ಲ, ಎಲ್ಲನೂ ರುಬ್ಕೊಂಡಿರೋದನ್ನೇ ತೊಗೊತಾ ಇರೋದು. ನೋಡಿ, 2 ಕಪ್ ಆಗೋಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ. 2 ಕಪ್ ಆಗೋಷ್ಟು ಈರುಳ್ಳಿನ ತೊಗೊಂಡು ಅದನ್ನ ಹಾಕ್ಕೊಂಡು ಅದರ ಹಸಿ ವಾಸನೆ ಹೋಗೋವರೆಗೂ ಅದನ್ನ ಫ್ರೈ ಮಾಡ್ಕೊಬೇಕು. ಇನ್ನು ಈರುಳ್ಳಿ ಫ್ರೈ ಆದಮೇಲೆ ಮತ್ತೆ 2 ಕಪ್ ಟೊಮೆಟೊ ಪ್ಯೂರಿನ ತೊಗೊತಾ ಇದ್ದೀನಿ. ಇದನ್ನು ಅಷ್ಟೇ ರುಬ್ಕೊಂಡಿರೋದೇ ತೊಗೊಬೇಕು ನೀವು. ಇನ್ನು 2 ಕಪ್ ಟೊಮ್ಯಾಟೊ ಪ್ಯೂರಿನೂ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಬೇಕು. ನೋಡಿ, ಟೊಮ್ಯಾಟೊದಲ್ಲೂ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಇದನ್ನ ಫ್ರೈ ಮಾಡ್ಕೊಬೇಕು. ನೋಡಿ, ಹೀಗೆ ನೀರೆಲ್ಲ ಸಪ್ರೇಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ಮಸಾಲೆಗಳನ್ನ ಹಾಕ್ಕೊಬೇಕು. ನಾನು ಆಗಲೇ ರುಬ್ಕೊಂಡು ಇಟ್ಕೊಂಡಲ್ಲ, ಅದೇ ಮಸಾಲೆನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಎಷ್ಟು ರುಬ್ಕೊಂಡು ಇಟ್ಕೊಂಡಿದ್ದೀನೋ ಅಷ್ಟೂ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಮಾಡಿ ಸ್ಟೋರು ಸಹ ಮಾಡಿ ಇಟ್ಕೊಬೋದು ಅದೇ ಮಸಾಲೆನ. ಇನ್ನು ಮಸಾಲೆಯಲ್ಲಿ ಸ್ವಲ್ಪ ಅದು ಫ್ರೈ ಆದಮೇಲೆ ನಾನಿಲ್ಲಿ
ಆವಾಗಲೇ ತೋರಿಸಿದ್ನಲ್ಲ ಅದೇ ಕಪ್ಪಲ್ಲಿ ಸ್ವಲ್ಪ ಮುಕ್ಕಾಲು ಕಪ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಅದನ್ನ ಫ್ರೈ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ಅರಿಶಿನ ಮತ್ತು ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಅಚ್ಕಾರದ ಪುಡಿನ ತೊಗೊತಾ ಇದ್ದೀನಿ. ನಿಮಗೆ ಖಾರ ಬೇಕು ಅಂದರೆ ಇನ್ನೊಂದು ಸ್ಪೂನ್ ಬೇಕಾದ್ರೆ ಜಾಸ್ತಿನೂ ಹಾಕೊಬೋದು ಅಚ್ಕಾರದ ಪುಡಿನ. ನೋಡಿ, ಎಲ್ಲ ಮಸಾಲೆಗಳು ನಾವು ಆಲ್ರೆಡಿ ಮಾಡ್ಕೊಂಡಿರೋ ಮಸಾಲೆಯಲ್ಲಿ ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಆ ರೀತಿಯಾಗಿ ನೀವು ಇದನ್ನ ಕೈ ಆಡಿಸ್ತಾ ಇರಬೇಕು. ಇನ್ನು ಲಾಸ್ಟ್ ಮಸಾಲೆ ದಟ್ ಈಸ್ ಸಾಲ್ಟ್. ನಾನಿಲ್ಲಿ 1 ಹಿಡಿ ಆಗೋಷ್ಟು ಕಲ್ಲುಪ್ಪನ್ನ ತೊಗೊತಾ ಇದ್ದೀನಿ. ನೀವು ಸಣ್ಣ ಸಾಲ್ಟ್ ಬೇಕಾದರೂ ಸಹ ತೊಗೋಬೋದು. ಇನ್ನು ಸಾಲ್ಟಲ್ಲಿ ಸಪ್ಪೆ ಆಗಿದ್ದರೆ ಆಮೇಲೆ ಬೇಕಾದ್ರೆ ನೀವು ಅದನ್ನ ಹೆಚ್ಚು ಕಮ್ಮಿ ಮಾಡ್ಕೊಬೋದು. ನಾನು ಹಾಕೋಬೇಕಾದ್ರೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ಇನ್ನು ಎಲ್ಲ ಮಸಾಲೆಗಳು ಚೆನ್ನಾಗಿ ಬ್ಲೆಂಡ್ ಆದಮೇಲೆ ಎಲ್ಲವೂ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಏಡಿಗಳನ್ನ ಆ್ಯಡ್ ಮಾಡ್ತಾ ಇರೋದು. ಎಲ್ಲನೂ ಒಟ್ಟಿಗೆ ಸುರಿತಾ ಇಲ್ಲ, ಒಂದೊಂದಾಗಿ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ನಾವು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಾಗ ಕ್ಲೀನ್ ಮಾಡಿರೋ ನೀರೆಲ್ಲ ಇರುತ್ತೆ, ಒಟ್ಟಿಗೆ ಸುರಿದ್ರೆ ಅದು ಸಹ ಬಂದುಬಿಡುತ್ತೆ. ಅದನ್ನೆಲ್ಲ ಹಾಕೊಬಾರ್ದು. ಅದಕ್ಕೋಸ್ಕರ ಒಂದೊಂದಾಗಿ ಇದನ್ನ ಹಾಕೊಬೇಕು. ಒಂದೊಂದಾಗಿ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಕೊಡಿ. ನೋಡಿ, ಈ ಮಸಾಲೆಯಲ್ಲಿ ಏಡಿ ಕಂಪ್ಲೀಟಾಗಿ ಬೇಯಬೇಕು. ಇನ್ನು ಕಂಪ್ಲೀಟಾಗಿ ಒಂದು ಮಿಕ್ಸ್ ಕೊಟ್ಟಮೇಲೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡು ಇದನ್ನ ಬೇಯಿಸ್ಕೊಬೇಕು. ಏಡಿ ಬೇಯೋಕ್ಕಷ್ಟೇ ನಾನು ನೀರು ಹಾಕ್ತಾ ಇರೋದು, ಜಾಸ್ತಿ ನೀರು ಹಾಕ್ಕೋಬೇಡಿ. ಏಡಿ ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಮಾತ್ರ ನೋಡ್ಕೊಂಡು ಹಾಕ್ಕೊಳ್ಳಿ. ಇನ್ನು ನೀರು ಹಾಕ್ಕೊಂಡು ಒಂದು ಸರಿ ಕೈ ಆಡಿಸಿದ್ಮೇಲೆ ಎಲ್ಲನೂ ಮಿಕ್ಸ್ ಮಾಡಾದ್ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಕಂಪ್ಲೀಟಾಗಿ ಇದನ್ನ ಬೇಯಿಸ್ಕೊಳ್ಳಿ. ನಾನಿಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಇರುತ್ತಲ್ಲ ಕ್ಯಾಪು, ಅದನ್ನೇ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ನೀವು ತಟ್ಟೆನಾದರೂ ಇಟ್ಕೊಂಡು ಇದನ್ನ ಬೇಯಿಸ್ಕೊಬೋದು. ನೋಡಿ, ಒಂದು 5 ನಿಮಿಷ ಆಗಾದ್ಮೇಲೆ ಈ ಥರ ಕುದಿ ಬರ್ತಾ ಇರುತ್ತೆ. ನೋಡಿ, ಈ ಥರ ಕುದಿ ಬರ್ತಿದೆ ಅಂದರೆ ಅದು ಬೇಯ್ತಾ ಇದೆ ಅಂತ ಏಡಿಗಳು. ಸೊ ಈ ಥರ ಬರೋವರೆಗೂ ಅದನ್ನ ಬೇಯಿಸ್ಕೊಬೇಕಾಗುತ್ತೆ. ಇನ್ನು ನೀವು ಹಾಕಿರೋ ನೀರು ಕಂಪ್ಲೀಟಾಗಿ ಸ್ವಲ್ಪ ಕಮ್ಮಿ ಆಗಬೇಕು, ಆವಾಗ ಮಾತ್ರ ಅದು ಡ್ರೈ ರೋಸ್ಟ್ ಆಗೋದು. ಸೊ ಕಂಪ್ಲೀಟ್ ಆಗೋವರೆಗೂ ಇದನ್ನ ಬೇಯಿಸ್ಕೊಬೇಕು. ನೋಡಿ, ನಾನು ದೊಡ್ಡ ಬಾಣಲಿಲೇ ಇಲ್ಲಿವರೆಗೂ ಆಗೋವರೆಗೂ ಬೇಯಿಸ್ಕೊಂಡು ಆಮೇಲೆ ಸಣ್ಣ ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ಏಕೆಂದರೆ ಮಸಾಲೆ ಎಲ್ಲ ನೀಟಾಗಿ ಫುಲ್ಲು ಡ್ರೈ ಆಗಿ ರೋಸ್ಟ್ ಆಗೋವರೆಗೂ ಮಾಡ್ಕೊಂಡಿದ್ದೀನಿ. ನೋಡಿ, ಸಣ್ಣ ಬಾಣಲಿಲಿ ಇದು ಕಂಪ್ಲೀಟಾಗಿ ಡ್ರೈ ಆಗಬೇಕು, ಅಲ್ಲಿವರೆಗೂ ಇದನ್ನ ಬೇಯಿಸ್ಕೊಬೇಕು. ನೋಡಿ, ಈ ರೀತಿಯಾಗಿ ಆಗಿದೆ. ನಿಮಗೆ ಈ ಮಸಾಲೆಗೆ ನೀವು ಎಷ್ಟು ನೀರು ಹಾಕೊಬೋದು, ಎಷ್ಟು ಬೇಕಾದರೂ ನೀರು ಹಾಕೊಬೋದು, ಎಷ್ಟು ನೀರು ಹಾಕಿದ್ರೂ ನಡೆಯುತ್ತೆ. ನೀವು ಸಾಂಬಾರು ಥರ ಬೇಕು ಅಂದರೂ ನೀರು ಹಾಕೊಬೋದು. ನನಗಿಷ್ಟೇ ಸಾಕು ಅಂತ ಅನಿಸಿದೆ. ನೋಡಿ, ನಿಮಗೆಲ್ಲ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ದಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟರೆ ತುಂಬ ಸಿಂಪಲ್ಲಾಗಿ ಮನೇಲೇ ಕ್ರ್ಯಾಬ್ ಡ್ರೈ ರೋಸ್ಟ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಮನೇಲೇ ಮಾಡಿಕೊಂಡ್ರೆ ರೆಡಿಯಾಗಿ ಹೋಗ್ಬಿಡುತ್ತೆ. ನೋಡಿ, ತುಂಬ ಸಿಂಪಲ್ಲಾಗಿ ಯಾವುದೇ ಎಕ್ಸ್ಟ್ರಾ ಮಸಾಲೆಗಳನ್ನ ನಾನಿಲ್ಲಿ ಯೂಸ್ ಮಾಡಿಲ್ಲ. ಹಾಕಿರೋ ಗರಂ ಮಸಾಲೆನ ಮನೇಲೇ ಹೇಗೆ ಮಾಡ್ಕೊಳ್ಳೋದು ಅಂತಲೂ ಸಹ ತೋರಿಸ್ಕೊಟ್ಟಿದ್ದೀನಿ. ನೋಡಿ, ಈ ರೀತಿಯಾಗಿ ಕಂಪ್ಲೀಟಾಗಿ ಡ್ರೈ ಆಗಿದೆ. ಡ್ರೈ ಕ್ರ್ಯಾಬ್ ರೋಸ್ಟ್ ರೆಡಿಯಾಗಿದೆ. ಈ ಕ್ರ್ಯಾಬಿಗೆ ನೀವು ಎಷ್ಟು ಬೇಕಾದ್ರೂ ನೀರನ್ನ ಆ್ಯಡ್ ಮಾಡಿಕೊಂಡು ಜಾಸ್ತಿ ಮಾಡ್ಕೊಬೋದು. ಇನ್ನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.